ಶಾಲೆಗೆ ಮಕ್ಕಳನ್ನ ಕಳಿಸುವಾಗ ಆ ಮನೆಯ ಬೆಳಗಿನ ವಾತಾವರಣ ಹೇಗಿರುತ್ತೆ ಅಂತ ಬಲ್ಲವರೇ ಬಲ್ಲರು. ಮಗು ತಿಂಡಿಯನ್ನೇ ಬಿಡಬಹುದು, ಕೆಲವು ಬುಕ್ಗಳು ಬ್ಯಾಗ್ನಲ್ಲಿರಲ್ಲ. ಇದನ್ನೆಲ್ಲ ನೋಡಿದ ನಿಮಗೆ ಕಚೇರಿಗೆ ಎಲ್ಲಿ ಲೇಟ್ ಆಗ್ಬಿಡುತ್ತೇನೋ ಅಂತ ಚಿಂತೆ. ಅಂತ ಟೈಮ್ನಲ್ಲಿ ಮಕ್ಕಳ ಮೇಲೆ ಸಿಟ್ಟು ಮಾಡೋದು ಅಥವಾ ಮಗ ಅಥವಾ ಮಗಳಿಗೆ ಕೇಳಿಸುವಂತೆ ಆತುರದಿಂದ ಏನನ್ನಾದ್ರೂ ಹೇಳೋದು ತುಂಬಾ ಸಾಮಾನ್ಯವಾಗಿದೆ. ಆದ್ರೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಾಗ ಮಾಡುವ ಈ ಸಣ್ಣ ತಪ್ಪುಗಳು ನಿಮ್ಮ ಮಕ್ಕಳ ಇಡೀ ದಿನವನ್ನ ಹಾಳು ಮಾಡ್ತವೆ ಅಂತ ನಿಮಗೆ ತಿಳಿದಿದೆಯೇ? ಹೌದು, ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ ಮತ್ತು ಬೆಳಗಿನ ಆರಂಭವು ಅವರ ಮನಸ್ಥಿತಿ, ಗಮನ ಮತ್ತು ಇಡೀ ದಿನದ ಕಾರ್ಯಕ್ಷಮತೆ ನಿರ್ಧರಿಸುತ್ತೆ. ಹಾಗಾಗಿ ಬೆಳಿಗ್ಗೆ ಎಂದಿಗೂ ಮಾಡಬಾರದ ಆ 5 ದೊಡ್ಡ ತಪ್ಪುಗಳ ಬಗ್ಗೆ ತಿಳಿಯೋಣ ಬನ್ನಿ. ಒತ್ತಡದ ವಾತಾವರಣ ಸೃಷ್ಟಿಸುವುದು. ಬೆಳಗ್ಗೆ ಮಕ್ಕಳ ಮೇಲೆ ಒತ್ತಡದ ವಾತಾವರಣವನ್ನ ಸೃಷ್ಟಿಸುವುದು ಅತ್ಯಂತ ದೊಡ್ಡ ಮತ್ತು ಸಾಮಾನ್ಯ ತಪ್ಪು. ಬೇಗ ರೆಡಿಯಾಗೋ, ಯಾವಾಗ್ಲೂ ಲೇಟ್ ಆಗಿ ಮಾಡ್ಕೊಳ್ತೀಯಾ, ಇನ್ನು ಯಾಕೆ ಹೀಗಿದ್ದಿ ಅಂತ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ಒತ್ತಡವನ್ನ ತುಂಬುತ್ತವೆ. ಇದರಿಂದಾಗಿ ಮಗು ಶಾಲೆಗೆ ಒತ್ತಡದಲ್ಲಿ ಹೋಗುತ್ತೆ. ಅವನಿಗೆ ಅಧ್ಯಾಯದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಒತ್ತಡದಲ್ಲಿಯೇ ಇರುತ್ತೆ. ಅಧ್ಯಯನ ಮಾಡುವ ಬದಲು ಅವನ ಮನಸ್ಸು ಬೆಳಗ್ಗೆ ನಡೆದ ಮಾತಿನ ಚಕಮಕಿಯನ್ನೇ ನೆನಪಿಸಿಕೊಳ್ಳುತ್ತೆ. ಪರಿಹಾರ: ಇಂತಹ ಒತ್ತಡ ತಪ್ಪಿಸಲು ರಾತ್ರಿಯಿಂದಲೇ ತಯಾರಿ ಪ್ರಾರಂಭಿಸಿ. ಬ್ಯಾಗ್ ಪ್ಯಾಕ್ ಮಾಡುವುದು, ಸಮವಸ್ತ್ರ ತೆಗೆದಿಡುವುದು, ಟಿಫಿನ್ ಪ್ಲಾನ್ ಮಾಡುವುದು ಇತ್ಯಾದಿಗಳನ್ನ ರಾತ್ರಿಯೇ ಮಾಡಿ. ಇದರಿಂದ ಬೆಳಗ್ಗೆ ಎದ್ದ ನಂತರ ನೀವು ಆತುರ ಪಡಬೇಕಾಗಿಲ್ಲ. ಉಪಹಾರ ಬಿಡುವುದು ಅಥವಾ ಬಲವಂತವಾಗಿ ತಿನ್ನಿಸುವುದು, ಈ 2 ಸನ್ನಿವೇಶಗಳು ಹಾನಿಕಾರಕ. ಅನೇಕ ಪೋಷಕರು ಆತುರದಲ್ಲಿ ತಮ್ಮ ಮಗುವನ್ನ ಉಪಹಾರವಿಲ್ಲದೆ ಶಾಲೆಗೆ ಕಳಿಸುತ್ತಾರೆ. ಖಾಲಿ ಹೊಟ್ಟೆಯು ಶಕ್ತಿಯ ಕೊರತೆ, ಕಿರಿಕಿರಿ ಮತ್ತು ಅಧ್ಯಯನದಲ್ಲಿ ಏಕಾಗ್ರತೆಯ ಕೊರತೆಯನ್ನ ಉಂಟು ಮಾಡುತ್ತೆ. ಮತ್ತೊಂದು ಕಡೆ ಬಲವಂತವಾಗಿ ಆಹಾರ ನೀಡುವುದು ಅಷ್ಟೇ ಹಾನಿಕಾರಕ. ಇದು ಮಗುವಿನ ಮನಸ್ಸಿನಲ್ಲಿ ಆಹಾರದ ಬಗ್ಗೆ ನಕಾರಾತ್ಮಕತೆಯನ್ನ ಉಂಟು ಮಾಡುತ್ತೆ ಮತ್ತು ಕೆಲವೊಮ್ಮೆ ವಾಂತಿಗೆ ಕಾರಣ ಆಗುತ್ತೆ. ಪರಿಹಾರ: ಇದನ್ನ ತಪ್ಪಿಸಲು ಮಗುವಿಗೆ ಲೈಟ್ ಆಗಿ ಮತ್ತು ಪೌಷ್ಟಿಕ ಉಪಹಾರ ನೀಡಿ. ಅದನ್ನ ಅವರು ಸಂತೋಷದಿಂದ ತಿಂತಾರೆ. ಒಂದು ವೇಳೆ ತಿನ್ನಲು ಹಿಂಜರಿತಾ ಇದ್ರೆ ಗದರಿಸಬೇಡಿ, ಬದಲಿಗೆ ಪ್ರೀತಿಯಿಂದ ವಿವರಿಸಿ. ಸ್ಮೂತಿ, ಪರಾಟ, ಸ್ಯಾಂಡ್ವಿಚ್, ಉಪ್ಮಾ ಮುಂತಾದ ಆಯ್ಕೆಗಳನ್ನ ಇಟ್ಕೊಳ್ಳಿ. ಓದಲು ಅಥವಾ ಹೋಮ್ ವರ್ಕ್ ಮಾಡಲು ಒತ್ತಡ. ಶಾಲೆಗೆ ಹೋಗುವಾಗ ಬಾಗಿಲಲ್ಲಿ ನಿಂತು ಇಂದು ಶಿಕ್ಷಕರು ನಿನಗೆ ಏನ್ ಕಲಿಸ್ತಾರೋ ಅದನ್ನ ಎಚ್ಚರಿಕೆಯಿಂದ ಆಲಿಸು. ಇಲ್ಲದೆ ಇದ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಬೇಕು. ಇಂತಹ ವಿಷಯಗಳು ಮಕ್ಕಳ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತವೆ. ಆಗ ಮಕ್ಕಳು ಶಾಲೆಯನ್ನ ಪರೀಕ್ಷಾ ಕೊಠಡಿಯಾಗಿ ನೋಡಲು ಪ್ರಾರಂಭಿಸುತ್ತಾರೆ. ಇದು ಅಧ್ಯಯನದ ಒತ್ತಡವನ್ನ ಹೆಚ್ಚಿಸುತ್ತೆ ಮತ್ತು ಕಲಿಯುವ ಬದಲು ಕಂಠಪಾಠ ಮಾಡುವ ಅಭ್ಯಾಸವನ್ನ ಬೆಳೆಸುತ್ತೆ. ಪರಿಹಾರ: ಇದನ್ನ ತಪ್ಪಿಸಲು ಮಕ್ಕಳನ್ನ ಸಕಾರಾತ್ಮಕತೆಯಿಂದ ಶಾಲೆಗೆ ಕಳುಹಿಸಿ. ಇಂದು ಚೆನ್ನಾಗಿ ಎಂಜಾಯ್ ಮಾಡು, ಹೊಸ ಸ್ನೇಹಿತರನ್ನ ಮಾಡ್ಕೋ, ಏನೇ ಕಲಿತ್ರೂ ಮನೆಗೆ ಬಂದು ನನ್ಗೂ ಕಲಿಸು ಮುಂತಾದ ವಿಷಯಗಳು ಮಕ್ಕಳ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನ ಹೆಚ್ಚಿಸುತ್ತೆ. ಇತರ ಮಕ್ಕಳೊಂದಿಗೆ ಹೋಲಿಕೆ. ನೀವು ಬೆಳಗ್ಗೆನೆ ಎದ್ದು ನಿನ್ನ ಸ್ನೇಹಿತರನ್ನ ನೋಡು, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿದ್ದಾನೆ, ಆದ್ರೆ ನೀನು ಅಂತ ಹೇಳಿದ್ರೆ ನಿನ್ನ ಸ್ನೇಹಿತೆ ನೋಡು ಯಾವಾಗ್ಲೂ ಮೊದಲು ಬರ್ತಾಳೆ, ನೀನ್ ಯಾಕೆ ಹಾಗೆ ಮಾಡಬಾರ್ದು? ಈ ಹೋಲಿಕೆ ಮಗುವಿನ ಹೃದಯ ಮತ್ತು ಮನಸ್ಸನ್ನ ಹೆಚ್ಚು ನೋಯಿಸುತ್ತೆ. ಅದು ಅವನಲ್ಲಿ ಕೀಳರಿಮೆಯ ಭಾವನೆಯನ್ನ ಉಂಟು ಮಾಡುತ್ತೆ. ಆತ್ಮವಿಶ್ವಾಸವು ಕುಗ್ಗತ್ತೆ. ಅಷ್ಟೇ ಅಲ್ಲ, ಸ್ನೇಹಿತರ ಬಗ್ಗೆಯೂ ಅಸೂಯೆಯ ಭಾವನೆ ಬೆಳೆಸುತ್ತೆ. ಪರಿಹಾರ: ಇದನ್ನ ತಪ್ಪಿಸಲು ಯಾವಾಗ್ಲೂ ನಿಮ್ಮ ಮಕ್ಕಳನ್ನ ಹೊಗಳಿ ಮತ್ತು ಸ್ಪೆಷಲ್ ಅನಿಸುವಂತೆ ಮಾಡಿ. ಸಣ್ಣ ಸಣ್ಣ ಸಾಧನೆಗಳನ್ನ ಶ್ಲಾಘಿಸಿ. ಸುಳ್ಳು ಹೇಳುವುದು ಅಥವಾ ಬೆದರಿಸುವುದು. ಅನೇಕ ಬಾರಿ ಪೋಷಕರು ತಮ್ಮ ಮಕ್ಕಳಿಗೆ ಅರ್ಥವಾಗುವಂತೆ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ. ಉದಾಹರಣೆಗೆ, ಬೇಗ ಮಾಡು, ಇಲ್ಲದಿದ್ರೆ ಶಿಕ್ಷಕರು ನಿನ್ನನ್ನ ಗದರಿಸ್ತಾರೆ, ಅಥವಾ ಶಾಲೆಗೆ ಹೋಗು, ಅಲ್ಲಿ ನಿನಗೆ ಐಸ್ ಕ್ರೀಮ್ ಸಿಗತ್ತೆ. ಒಂದು ವೇಳೆ ನೀವು ಸುಳ್ಳು ಹೇಳಿ ಸಿಕ್ಕಿಬಿದ್ದಾಗ ಮಕ್ಕಳು ನಿಮ್ಮ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ತಾರೆ. ಮತ್ತೊಂದೆಡೆ ಬೆದರಿಸುವ ತಂತ್ರಗಳು ಮಗುವಿನ ಮನಸ್ಸಿನಲ್ಲಿ ಶಾಲೆಯ ಬಗ್ಗೆ ಭಯವನ್ನ ಉಂಟು ಮಾಡುತ್ತೆ. ಇದರಿಂದಾಗಿ ಮಕ್ಕಳು ಅಲ್ಲಿಗೆ ಹೋಗಲು ಇಷ್ಟಪಡುವುದಿಲ್ಲ. ಪರಿಹಾರ: ಇದನ್ನ ತಪ್ಪಿಸಲು ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ಶಾಲೆಗೆ ಸಿದ್ಧಪಡಿಸಿ ಮತ್ತು ಅವರೊಂದಿಗೆ ತಾಳ್ಮೆಯಿಂದ ಇರಿ. ಅಷ್ಟು ಕಾಲಜ್ಞಾನಿ ಜ್ಯೋತಿಷ್ಯ ಮಂದಿರ, ಪಂಚಭೂತ ಸಿದ್ಧಿ ಮಾಂತ್ರಿಕರು, 108 ಬೀಜಾಕ್ಷರ ದೈವ ಮಾರ್ಗದರ್ಶನದಿಂದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಸಾಲ ಬಾಧೆ, ಗಂಡ ಹೆಂಡತಿ ಪ್ರೇಮ ಕಲಹ, ಸ್ತ್ರೀ ಪುರುಷ ಪರಸಂಗ ಬಿಡಿಸೋಕೆ, ಕೋರ್ಟ್ ಕಚೇರಿ, ಭೂಮಿ, ನಿಮ್ಮ ಯಾವುದೇ ಸರ್ವ ಸಂಕಷ್ಟಗಳಿಗೆ ರಕ್ತೇಶ್ವರಿ, ಕಾಟೇಶ್ವರಿ ಈ ದೈವ ಆರಾಧ್ಯದಿಂದ ನಿಮಗೆ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.